ಎಪಿಸೋಡ್ 138. ತನ್ನ ಪುಟ್ಟ ದೇವತೆಗೆ ನೋವಾದರೆ ಸಹಿಸಲ್ಲ ರಾಹುಲ್. ನಿತ್ಯ ಕಿಡ್ನಾಪ್ ಆದ ವಿಚಾರ ಮೀಡಿಯಾದವ್ರಿಗೆ ಹಬ್ಬದ ಊಟವೇ ಆಗಿತ್ತು. ನೂರಾರು ರೀತಿ ಸುದ್ದಿ ಪ್ರಚಾರ ಆಗಿತ್ತು. ಯಾವ ನ್ಯೂಸ್ ಚಾನಲ್ ಹಾಕಿದ್ರೂ ಸಾಕು, ಕರ್ನಾಟಕದಲ್ಲೇ ನಂಬರ್ 1 ಸ್ಥಾನದಲ್ಲಿರೋ ಭುವಿ ಎಂಟರ್ಪ್ರೈಸಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಕಮ್ ಓನರ್ ಎಂದೇ ಖ್ಯಾತಿ ಗಳಿಸಿದ ನಿತ್ಯ ಅವರನ್ನು ಹಾಡು ಹಗಲಲ್ಲೇ ಹೊತ್ತೊಯ್ದ ದುಷ್ಕರ್ಮಿಗಳು. ಇದರಿಂದೇ ಹಾಲಿ MLA ರುದ್ರಪ್ರಸಾದ್ ಅವರ ಒಬ್ಬಳೇ ಮಗಳಾದ ಲಾವಣ್ಯ ಅವರ ಕೈವಾಡ ಇದೆ ಎಂಬ ಸುದ್ದಿ ಹರಿದಾಡುತ್ತಾ ಇದ್ದು ಹಲವಾರು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಭುವಿ ಎಂಟರ್ಪ್ರೈಸಸ್ನ ಓನರ್ ಚಂದ್ರಶೇಖರ್ ಅವರ ಮಗ ಶರತ್ ಅವರ ಜೊತೆ ರುದ್ರಪ್ರಸಾದ್ ರವರ ಮಗಳು ಲಾವಣ್ಯ ಮದುವೆ ಫಿಕ್ಸ್ ಆಗಿ ಮದುವೆ ಮಂಟಪದಲ್ಲಿ ಮುರಿದು ಬಿದ್ದಿತ್ತು. ಈ ಕಾರಣದಿಂದಾಗಿ ಅವರು ಈ ದುಷ್ಕೃತ್ಯ ಎಸಗಿರಬಹುದಾ ಎಂಬ ಅನುಮಾನ ಮೂಡಿ ಬಂದಿದೆ. ಇನ್ನು ನಿತ್ಯ ಅವರ ಬಗ್ಗೆ ಯಾವ ಮಾಹಿತಿಯೂ ತಿಳಿದು ಬಂದಿಲ್ಲ ಅಂತ ಕಿಡ್ನಾಪ್ ವಿಚಾರಕ್ಕೆ ಇಷ್ಟ ಬಂದಂತೆ ಒಗ್ಗರಣೆ ಹಾಕಿ ತೋರಿಸೋದನ್ನೇ 100 ಸಲ ತೋರಿಸ್ಕೊಂಡು ದಿಕ್ಕಾಪಾಲ್ ದಿವಾಳಿ ಮಾಡಿದ್ರು. ಇನ್ನು ಶರತ್ ನಿತ್ಯ ಕಾಣದೆ ಕಂಗಾಲಾಗಿದ್ದ. ಕಿಡ್ನಾಪ್ ಬಗ್ಗೆ ಅವ್ರು ತೋರಿಸಿರೋ ಸುದ್ದಿ ಅವನ ಕೆಂಗಣ್ಣಿಗೆ ಗುರಿ ಮಾಡಿತ್ತು. ಅವನ ಕೋಪಕ್ಕೆ MLA ಆಗಲಿ ಲಾವಣ್ಯ ಆಗಲಿ ಸಿಕ್ಕರೆ ಅವ್ರ ಭೂಗತವೇ ಆಗುವಂತಿತ್ತು. ಕೋಪದಲ್ಲಿ MLA ರುದ್ರಪ್ರಸಾದ್ನ ಮನೆಗೆ ಧಾವಿಸಿದ. ಗೇಟ್ಗೆ ಜಾಡ್ಸು ಒದ್ದು ಒಳಗೆ ಬಂದು ಇಡೀ ಮನೆ ಕೇಳೋ ಹಾಗೆ, ಏಯ್ ಲಾವಣ್ಯ, ಬಾರೆ ಆಚೆ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ, ನಿನ್ನ ಕತೆ ಮುಗಿಸಿನೇ ಇಲ್ಲಿಂದ ಹೋಗೋದು, ಎಲ್ಲೇ ಇದೆಯಾ, ಬಾರೆ ಹೊರಗೆ ಅಂದ. MLA ರುದ್ರಪ್ರಸಾದ್ ಎಲ್ಲ ಕಡೆ ತಮ್ಮ ವಿರುದ್ಧನೇ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದ್ರೂ ಗಡದ್ದಾಗಿ ತಿಂದು ಹೌ ಮಾಡ್ತಾ ಹೊಟ್ಟೆ ಸವರ್ಕೊಂಡು ಶರತ್ನ ಎದುರಿಗೆ ಬಂದು, ಏನಾಗಬೇಕಾಗಿತ್ತು ಅಂದ. ಶರತ್ ಅವನ್ನ ನೋಡಿದ್ದೆ ಕೋಪದಲ್ಲಿ ಕಾಲರ್ ಪಟ್ಟಿ ಹಿಡಿದು, ಯೂ ಮನೆ ಹಾಳು ನನ್ನ ಮಗನೇ, ಎಲ್ಲೋ ನಿನ್ನ ಮಗಳು, ನಮ್ಮ ಪಾಡಿಗೆ ನಮ್ಮನ್ನು ಇರೋಗಿ ಬಿಡದೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದು ಸಾಲದು ಅಂತ ಈಗ ಕಿಡ್ನ್ಯಾಪ್ ಮಾಡಿದ್ದೀರಾ. ಕರಿ ನಿನ್ನ ಮಗಳನ್ನ, ಎಲ್ಲಿಟ್ಟಿದ್ದಾಳೆ ನನ್ನ ಪಾರಿಜಾತನ, ಏನು ಮಾಡಿದ್ರಿ ನನ್ನ ಪಾರಿಜಾತಗೆ, ಬೊಗಳೋ ಅಂದ. ಅವನು ಕಿರ್ಚೋ ಶಬ್ದ ಕೇಳಿ ಪದ್ಮಾ ಆಂಟಿ ಹೊರಗೆ ಬಂದರು. ಶರತ್, ಏನಾಯ್ತಪ್ಪ, ಯಾಕೆ ಅವ್ರನ್ನ ಹಾಗೆ ಇಟ್ಕೊಂಡಿದ್ಯಾ, ಬಿಡು ಅವರನ್ನ ಅಂದರು. ಶರತ್, ಯಾಕಂದರೆ ಇವ್ರ ಮಗಳು ನನ್ನ ಪಾರಿಜಾತನ ಕಿಡ್ನಾಪ್ ಮಾಡಿದ್ದಾರೆ, ಮರ್ಯಾದೆಯಿಂದ ಎಲ್ಲಿಟ್ಟಿದ್ದಾರೆ ಅಂತ ಹೇಳಿದರೆ ಸರಿ, ಇಲ್ಲ ಅಂದರೆ ನನ್ನ ಮಕ್ಕಳ ನಿಮ್ಮನ್ನು ಮಾತ್ರ ಜೀವಂತವಾಗಿ ಬಿಡಲ್ಲ ನಾನು ಅಂತ ಕುತ್ತಿಗೆಗೆ ಕೈ ಹಾಕಿ ಇಸುಕ್ತಾ ಹೇಳ್ದ. ಅದೇ ಆ MLAದು ಬಂಡು ಜನ್ಮ ಹಾಗೆ ನಿಂತ್ಕೊಂಡು, ನನ್ನ ಸಾಯಿಸಿದ್ರೆ ನಿನ್ನ ಹೆಂಡ್ತಿ ನಿನಗೆ ಸಿಕ್ಬಿಡ್ತಾಳಾ ಅಂತ ನಗ್ತಾನೆ. ಪದ್ಮ, ಏನ್ರಿ ಇದೆಲ್ಲ, ನೀವು ನಿಜವಾಗ್ಲೂ ನಿತ್ಯನ ಕಿಡ್ನ್ಯಾಪ್ ಮಾಡಿದ್ದೀರಾ, ಯಾಕ್ರಿ ನಿಮಗೆ ಇಂಥ ಕೆಟ್ಟ ಬುದ್ಧಿ ಬಂತು, ಥೂ ಪಾಪ ಕಣ್ರಿ ಆ ಹುಡುಗಿ, ನಿಮ್ಗೆ ಏನು ಮಾಡಿದ್ಲು ಅವಳು ಅಂತ ಬೈದರು. MLA ರುದ್ರಪ್ರಸಾದ್ ಜೋರಾಗಿ, ಏಯ್ ಸಾಕು, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ, ಇವನೇನೋ ಹೇಳ್ದ, ನೀನು ಕೇಳಿದೆ, ಅವಳು ಅದ್ಯಾವನ ಜೊತೆ ಓಡೋದ್ಲೋ ಏನೋ ಯಾರಿಗೆ ಗೊತ್ತು ಅಂದ. ಶರತ್ನ ಕೋಪ ಕಂಟ್ರೋಲ್ ತಪ್ಪಿತ್ತು. MLA ಗ್ರಹಚಾರನೂ ಕೆಟ್ಟಿತ್ತು. ಯು ಸ್ಕೌಂಡ್ರಲ್, ಹೌ ಡೇರ್ ಯು, ನನ್ನ ಪಾರಿಜಾತ ಬಗ್ಗೆ ಅಸಹ್ಯವಾಗಿ ಮಾತಾಡ್ತೀಯಾ ಅಂದ್ಕೊಂಡು ರಕ್ತ ಬರೋ ಹಾಗೆ ಬಾರಿಸ್ತಾ ಇದ್ದ. ಪದ್ಮ, ಶರತ್ ಸಮಾಧಾನ ಮಾಡ್ಕೊಪ್ಪ, ಹೊಡಿಬೇಡ, ಬಿಟ್ಬಿಡು ಅವ್ರನ್ನ, ನಿನ್ನ ಕೈ ಮುಗಿತೀನಿ, ಬಿಟ್ಬಿಡು ಅಂದರು. ಆದರೆ ಅಷ್ಟಾದರೂ ಕೂಡ ಆ MLA ಕೊಬ್ಬು ಮಾತ್ರ ಕರಗಲಿಲ್ಲ. ರಣಕೇಕೆ ಹಾಕ್ತಾ, ಹೊಡೀಲಿ ಬಿಡೆ ಪದ್ಮ, ಇವ್ನು ನನ್ನ ಹೊಡೆದು ಬಡ್ದು ಸಾಯಿಸ್ಬಿಟ್ರೆ ಇವನು ಹೆಂಡತಿ ಎಲ್ಲಿದ್ದಾಳೆ ಅಂತ ಇವನಿಗೆ ಗೊತ್ತಾಗುತ್ತಾ ಅಂತ ನಗ್ತಾ, ಹೇಯ್ ಮರಿ, ನೀನಿನ್ನೂ ಚೈಲ್ಡು, ಸುಮ್ಮನೆ ನನ್ನ ಮೇಲೆ ಕೈ ಮಾಡಿ ಎನರ್ಜಿ ಕಳ್ಕೊಬೇಡ, ಆ ಎನರ್ಜಿನ ನಿನ್ನ ಹೆಂಡತಿ ಹುಡುಕೋದ್ರಲ್ಲಿ ಯೂಸ್ ಮಾಡು ಹೋಗು ಅಂದ. ಶರತ್ ಕೋಪದಲ್ಲಿ, ಹುಡುಕ್ತೀನಿ ಕಣೋ, ನನ್ನ ಪಾರಿಜಾತ ನನಗೆ ಸಿಗಲಿಲ್ಲ ಅನ್ಕೋ, ಅವತ್ತೇ ನಿನ್ನ ಮಗಳಿಗೆ ಈ ಭೂಮಿ ಮೇಲಿನ ಋಣ ಮುಗ್ದೋಯ್ತು ಅಂದ್ಕೊಂಡ್ಬಿಡು ಅಂತ ಕೋಪದಲ್ಲಿ ಚಾಲೆಂಜ್ ಹಾಕಿ ಹೋದ. MLA ರುದ್ರಪ್ರಸಾದ್ ತೊಟ್ಟಿಯಲ್ಲಿ ಬರ್ತಿದ್ದ ರಕ್ತ ಒರೆಸ್ಕೊಳ್ತಾ, ಹೋಗೋಲೋ, ನೀನು ಹುಡ್ಕೋಕೆ ಅವಳಿರೋದು ರಾಣಿ ಪಂಜರದಲ್ಲಿ ಅಂತ ಮನಸ್ಸಲ್ಲೇ ನಗ್ತಾ ಸೋಫಾ ಮೇಲೆ ಕೂತ್ಕೊಂಡ. ಪದ್ಮ, ಏನ್ರಿ ಈ ರೀತಿ ಎಲ್ಲ ಮಾಡೋಕೆ ನಿಮಗೆ ನಾಚಿಕೆ ಆಗಲ್ವಾ, ಛೇ, ಆ ಹುಡುಗಿನ ಬಿಟ್ಬಿಡ್ರಿ ಅಂದರು. MLA, ಯಾವಳು ಬಿಟ್ಬಿಡಿ ಅಂದರೆ ನಾನೇನು ಅವಳನ್ನ ಜೋಬ್ನಲ್ಲಿ ಇಟ್ಕೊಂಡಿದ್ದೆನಾ, ನೀನೊಬ್ಳು, ಸುಮ್ಮನೆ ಹೋಗೆ ಒಳಗೆ ಅಂತ ರೇಗ್ದ. ಮತ್ತೆ ಮನಸ್ಸಲ್ಲಿ, ನಿತ್ಯ ಏನೋ ಕಿಡ್ನಾಪ್ ಆಗಿರೋದು ನಿಜ, ಆದರೆ ರಾಣಿ ಯಾಕೆ ಲೊಕೇಶನ್ ಕಳಿಸಿ ನನ್ನ ಮಾತ್ರ ಬರೋಕೆ ಹೇಳಿ ಅವಳಲ್ಲಿಗೆ ಬರಲೇ ಇಲ್ಲ, ಬಹುಶಃ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಲಾ ಹೇಗೆ
ಅಂದ್ಕೊಂಡು ಕೂತಿದ್ದ. ಈ ಕಡೆ ಶರತ್ ಮನೆ ಫ್ರಂಟ್ ಅಲ್ಲಿರೋ CCTV ಫುಟೇಜಸ್ ಚೆಕ್ ಮಾಡಿದಾಗ ಒಂದೊಂದು ಕಡೆಯಿಂದ ಒಂದೊಂದು ಕಾರ್ ಬಂದು ನಿಂತ್ಕೊಂಡಿದ್ದು ಮತ್ತು ಇಬ್ಬರು ರೌಡಿಗಳು ಅವಳನ್ನು ಪ್ರಜ್ಞೆ ತಪ್ಪಿಸಿದ್ದು ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ದೆ ಹೊರತು ಅವಳನ್ನು ಯಾವ ಕಾರಿಗೆ ಎತ್ತಾಕೊಂಡ್ರು ಅಂತ ಗೊತ್ತಾಗಲಿಲ್ಲ. ಬಿಕಾಸ್ ಅಲ್ಲಿ 3 ಕಾರ್ ಇದ್ದಿದ್ದರಿಂದ ಒಂದೊಂದು ದಿಕ್ಕಿಗೆ ಒಂದೊಂದು ಕಾರ್ ಹೋದವು. ಇದರಿಂದ ಏನು ಯೂಸ್ ಇಲ್ಲ ಅಂತ ಗೊತ್ತಾದ ಶರತ್ ತಮ್ಮ ಏರಿಯಾದ ಟೋಲ್ ಗೇಟ್ನ CCTV ಫುಟೇಜ್ನೆಲ್ಲ ಚೆಕ್ ಮಾಡಿಸ್ದ. ಆದರೆ ಅದರಲ್ಲೂ ಕೂಡ ನಿತ್ಯನ ಹೊತ್ತೊಯ್ದು ಕಾರ್ ಯಾವ ಕಡೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಅವಳ ಹುಡುಕಾಟದಲ್ಲಿ ಆಗಲೇ 2-3 ಡೇಸ್ಗಳೈತೆ ಕಳೆದೋಗಿತ್ತು. ಹತಾಶೆಯಲ್ಲಿ ಶರತ್ ಸೋಫಾಗೆ ಒರ್ಗಿ ಕುಳಿತಿದ್ದ. ಎಲ್ಲರೂ ಸೇರಿ ಅವನಿಗೆ ಸಮಾಧಾನಿಸ್ತಾ ಇದ್ರು. ಶರತ್ ಅವಳೊಟ್ಟಿಗೆ ಕಳೆದ ಕ್ಷಣಗಳನ್ನು ಮೆಲುಕು ಹಾಕುತ್ತಾ ತುಂಬಾ ಡಿಸ್ಟರ್ಬ್ ಆಗಿದ್ದ. ಅವತ್ತು ಸೈಕ್ಯಾಟ್ರಿಸ್ಟ್ ಬಂದಿದ್ದ ಸತ್ಯ ತಿಳಿದು ರಂಪ ಮಾಡಿ ನೋವಿನಲ್ಲಿ ಅಳ್ತಾ ಇವತ್ತಲ್ಲ ನಾಳೆ ನನಗೇನೂ ಆಗಿಲ್ಲ, ಇದಕ್ಕೆಲ್ಲ ಕಾರಣ ಆ ಲಾವಣ್ಯ ಅಂತ ನಿಮಗೆ ಗೊತ್ತಾಗುತ್ತೆ ಶರತ್ ಸರ್, ಆದರೆ ಆ ಸತ್ಯ ಗೊತ್ತಾದಾಗ ನಾನು ನಿಮ್ಮ ಜೊತೆ ಇರಲ್ಲ ಶರತ್ ಸರ್ ಅಂತ ಜೋರಾಗಿ ಕೂಗಿ ಹೇಳಿದ್ದು ನೆನಪಾಗಿ ಸುಮತಿ ಅಮ್ಮನ ಮಡ್ಲಲ್ಲಿ ಅವಳು ಅವತ್ತು ಹೇಳ್ದಾಗೆ ಆಗೋಯ್ತಲ್ಲಮ್ಮ. ಸತ್ಯ ಗೊತ್ತಾದಾಗ ಅವಳು ನನ್ನ ಜೊತೆ ಇರಲ್ಲ ಅಂದಿದ್ಲು. ಈಗ ನನಗೆ ಸತ್ಯ ಗೊತ್ತಾಗಿದೆ, ಆದರೆ ನನ್ನ ಪಾರಿಜಾತ ನನ್ನ ಜೊತೆ ಇಲ್ಲ ಅಂತ ತನ್ನ ಅಳಲನ್ನು ತೋಡ್ಕೊಂಡ. ಶರತ್, ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. ನನ್ನ ಸೊಸೆ ಸಿಕ್ಕೇ ಸಿಗ್ತಾಳೆ, ಯೋಚನೆ ಮಾಡ್ತಾ ಕೂರೋ ಟೈಮ್ ಇಲ್ಲ ಇದು ಅಂತ ಸಮಾಧಾನ ಹೇಳಿದರು ಚಂದ್ರಶೇಖರ್. ಈ ಕಡೆ ಬಿಸ್ನೆಸ್ ಟ್ರಿಪ್ಗೆ ಅಂತ ಮಡಿಕೇರಿಗೆ ಹೋಗಿದ್ದ ರಾಹುಲ್ ವಾಪಸ್ ಬಂದ. ಶ್ರುತಿ ತನ್ನ ರೂಮ್ನಲ್ಲಿ ಸೈಲೆಂಟಾಗಿ ನಿತ್ಯ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ಲು. ರಾಹುಲ್ ಹಿಂದೆಯಿಂದ ಬಂದು ಅವಳನ್ನು ತಪ್ಪಿಕೊಂಡು ಹಾಯ್ ಶ್ರುತಿ ಅಂದ. ಶ್ರುತಿಗೆ ಅವನು ಬಂದು ಖುಷಿಯೇ ಇರಲಿಲ್ಲ. ಹಾಗೆ ಬೇಜಾರು ಮಾಡಿಕೊಂಡು ಹಾಯ್ ರಾಹುಲ್, ಇವಾಗ ಬಂದ್ರಾ ಅಂದ್ಲು. ರಾಹುಲ್ ಅವಳ ಸೈಲೆನ್ಸ್ ನೋಡಿ ತನ್ನತ್ತ ತಿರುಗಿಸಿ ಗಲ್ಲ ಹಿಡಿದು, ಓಯ್ ಏನಾಯ್ತು ಶ್ರುತಿ, ಯಾಕೆ ಡಲ್ಲಾಗಿದೆಯಾ? ಓ, ವಾಪಸ್ ಬರೋಗೆ 2 ಡೇಸ್ ಆಗುತ್ತೆ ಅಂತ ಹೇಳಿ 3 ಡೇಸ್ ಆಯಿತು ಅಂತ ಕೋಪನಾ ಮೇಡಮ್ಗೆ ಅಂದ. ಶ್ರುತಿ, ಹಾಗೇನಿಲ್ಲ ರಾಹುಲ್, ನಿತ್ಯ ಬಂದಿದ್ಲು ಅಂದ್ಲು. ರಾಹುಲ್, ಓ ಹೌದಾ, ಗುಡ್. ಆದರೆ ಅವಳು ಬಂದರೆ ನೀನು ಇನ್ನೂ ಖುಷಿಯಾಗಿರಬೇಕು, ಆದರೆ ಡಲ್ಲಾಗಿ ಯಾಕಿದೆಯಾ ಅಂದ. ಶ್ರುತಿ ರಾಹುಲ್ನ ಎದೆಗೊರಗಿ, ನಿತ್ಯ ಅವಳ ಲೈಫ್ನಲ್ಲಿ ಖುಷಿಯಾಗಿಲ್ಲ. ರಾಹುಲ್ ಅವಳ ಮದುವೆಗೂ ಮುಂಚೆ ಎಷ್ಟು ನೋವು ತಿಂತಾ ಇದ್ಲೋ ಅದಕ್ಕಿಂತ ಹೆಚ್ಚು ನೋವು ಅನುಭವಿಸ್ತಾ ಇದ್ದಾಳೆ ಅಂತ ಅಳೋಕೆ ಶುರು ಮಾಡಿದ್ಲು. ರಾಹುಲ್, ಏನು ಹೇಳ್ತಾ ಇದೆಯಾ ಶ್ರುತಿ? ನೋವು ಅನುಭವಿಸ್ತಾ ಇದ್ದಾಳೆ ಅಂದರೆ ಏನು ಅರ್ಥ ಅದು? ಅವಳ ಹುಡುಗ ಜೊತೆ ಇರುವಾಗ ಅಂತ ಆಶ್ಚರ್ಯದಲ್ಲಿ ಕೇಳ್ದ. ಶ್ರುತಿ, ಹೌದು ಅಂತ ನಿತ್ಯ ಶ್ರುತಿಗೆ ಹೇಳಿದ ಎಲ್ಲ ವಿಚಾರನೂ ಹೇಳ್ತಾ ನಿಮ್ಮ ಜೊತೆ ಏನೋ ಹೇಳ್ಕೋಬೇಕು ಅಂತ ಬಂದಿದ್ಲು ಅನಿಸುತ್ತೆ ರಾಹುಲ್, ಆದರೆ ನೀವು ಮನೇಲಿ ಇರಲಿಲ್ಲ ಅನ್ನೋದು ಅವಳಿಗೆ ಬೇಜಾರು ಮಾಡಿದೆ, ಅದಕ್ಕೆ ನೀವು ಬಂದಾಗ ಅವಳನ್ನ ಮೀಟ್ ಮಾಡೋಕ್ಕೆ ಹೇಳು ಅಂತ ಪದೇ ಪದೇ ಹೇಳ್ತಾ ಇದ್ಲು ಅಂದ್ಲು. ಅದೆಲ್ಲನೂ ಕೇಳಿ ರಾಹುಲ್ ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿ ಹಲ್ ಮಸೀತಾ ಇಷ್ಟೆಲ್ಲ ಮಾಡಿದಾರಾ ಅಂದ್ಕೊಂಡು ಎದ್ದು ನಿಂತು, ಇನ್ನೊಂದು ಕ್ಷಣನೂ ನನ್ನ ತಂಗಿ ಅವ್ರ ಮನೇಲಿ ಇರೋದು ಬೇಡ, ಅವಳು ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ, ರಾಣಿ ಹಾಗೆ ನೋಡ್ಕೋತೀನಿ, ಬಾ ಶ್ರುತಿ ಅಂತ ಶರತ್ ಮನೆಗೆ ಹೊರಟ. ಒಂದೇ ರಭಸದಲ್ಲಿ ಬಂದವನ್ನ ನೋಡಿ ಚಂದ್ರಶೇಖರ್ ರಾಹುಲ್ ಅಂತ ಮಾತು ಶುರು ಮಾಡೋಕೆ ಹೊರಟರು. ರಾಹುಲ್ ಕೋಪದಲ್ಲಿ ಅವ್ರಿಗೆ ಕೈ ಅಡ್ಡ ಹಿಡಿದು ಅವ್ರ ಮಾತನ್ನು ತಡೆದು, ನಾನಿಲ್ಲಿ ಮಾತಾಡೋಕೆ ಬಂದಿಲ್ಲ, ನಿತ್ಯ ರಾಹುಲ್ ಅಣ್ಣ ಬಂದಿದ್ದೀನಿ, ಬಾ ನಿತ್ಯ ಅಂದ. ಅವನ ಕೂಗಿನ ಧ್ವನಿ ಕೇಳಿ ಮನೆಯವರೆಲ್ಲ ಸೇರಿದರು. ವರ್ಷ, ರಾಹುಲಣ್ಣ ಅದು ನಿತ್ಯ ಅಕ್ಕ ಅಂತ ತೊದಲ್ತಾ ಇದ್ಲು. ರಾಹುಲ್, ವರ್ಷ ನಿತ್ಯನ ಕರಿ, ನಾನು ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂದ. ವರ್ಷ ಅವನ ಕೋಪ ನೋಡಿ ನಡುಗೆ ಹೋಗಿದ್ಲು. ರಾಹುಲಣ್ಣ, ನಿತ್ಯ ಅಕ್ಕನ ಕಿಡ್ನಾಪ್ ಮಾಡಿದ್ದಾರೆ ಅಂದ್ಬಿಟ್ಲು. ರಾಹುಲ್ ಆಶ್ಚರ್ಯದ ಜೊತೆಗೆ ಮತ್ತಷ್ಟು ಕೋಪದಲ್ಲಿ, ಏನೂ ಕಿಡ್ನಾಪ್ ಮಾಡಿದಾರಾ? ಏನು ಹೇಳ್ತಾ ಇದ್ದೀರಾ ನೀವೆಲ್ಲ ಸೇರಿ? ನನ್ನ ಪುಟ್ಟ ದೇವತೆಗೆ ಹುಚ್ಚಿಪಟ್ಟ ಕಟ್ಟಿದ್ದು ಅಲ್ಲದೆ ಈಗ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕತೆ ಹೇಳ್ತಾ ಇದ್ದೀರಾ? ಅವಳು ಕಷ್ಟ ಅಂತ ನಾನು ಹುಡ್ಕೊಂಡು ಬಂದಾಗ ಅವಳ ಮನಸ್ಸಿಗೆ ಸಮಾಧಾನ ಮಾಡೋಕ್ಕಾಗಿಲ್ಲ ಅಂದಮೇಲೆ ನಾನೆಂಥ ಅಣ್ಣ? ಶರತ್ ಅವಳ ಜೊತೆ ಇದ್ದರೂ ಇದೆಲ್ಲ ಹೇಗಾಯಿತು? ಕಮಾನ್ ಮಾತಾಡಿ ಅಂತ ಕಿರುಚಿದ. ಆ ಕಡೆಯಿಂದ ಶರತ್ ಬರೋದು ನೋಡಿ ಕೋಪದಲ್ಲಿ ಹತ್ತಿರ ಹೋದವನೇ ಅವನ ಕಾಲರ್ ಪಟ್ಟಿ ಹಿಡಿದು, ನನ್ನ ತಂಗಿ ಎಲ್ಲಿ ಅಂದ. ಅವನ ಮುಂದೆ ತಲೆ ತಗ್ಸಿ ನಿಂತಿದ್ದ ಶರತ್. ಶ್ರುತಿ,
ರಾಹುಲ್ ಏನು ಮಾಡ್ತಾ ಇದ್ದೀರಾ, ಬಿಡಿ ಅವ್ರನ್ನ ಅಂದ್ಲು. ರಾಹುಲ್, ಬಿಡು ಶ್ರುತಿ, ಇವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನಿನಗೆಷ್ಟು ಧೈರ್ಯ ಇದ್ದರೆ ನನ್ನ ತಂಗಿನ ನೋಡೋಕ್ಕೆ ಸೈಕ್ಯಾಟ್ರಿಸ್ಟ್ನ ಕರೆಸ್ದೆ. ಅವಳಿಗೆ ಹರ್ಟ್ ಆಗುತ್ತೆ ಅನ್ನೋ ಸಣ್ಣ ಜ್ಞಾನ ಇರಲಿಲ್ವ ನಿನಗೆ? ನಿಮ್ಮ ಮನೇಲಿ ಇಷ್ಟೆಲ್ಲ ಜನರಿದ್ದು ಈ ಅಣ್ಣನ ಭುಜದ ಆಶ್ರಯ ನೆರೆಸಿ ಬಂದಿದ್ಲು ಅಂದರೆ ಆ ಮನಸ್ಸಿಗೆ ಅದೆಷ್ಟು ನೋವಾಗಿತ್ತೋ ಏನೋ. ಯಾರೋ ಹೇಳಿದ್ದ ಮಾತನ್ನು ನಂಬೋ ನೀನು ನಿನ್ನ ಪಾರಿಜಾತ ಮೇಲೆ ಯಾಕೆ ನಂಬಿಕೆ ಇಡಲಿಲ್ಲ? ಓಹ್, ನೀನು ಅವಳನ್ನು ಹುಚ್ಚಿ ಅಂದ್ಕೊಂಡ್ಯಾ? ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು ಶರತ್ ಅಂತ ರೇಗ್ದ. ಶರತ್ ಜೋರಾಗಿ, ಹೌದು, ಪಾರಿಜಾತಗೆ ಮೆಂಟಲ್ ಡಿಸ್ಟರ್ಬ್ ಆಗಿರೋದು ನಿಜ ಅಂತ ಕಿರಿಚ್ದ. ಅವನು ಕೂಗೋ ಸೌಂಡ್ಗೆ ಎಲ್ಲರೂ ಗಪ್ಚುಪ್. ಎಪಿಸೋಡ್ 139, ಸ್ಪ್ಲಿಟ್ ಆರ್ ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡರ್. ಚಂದ್ರಶೇಖರ್, ಶರತ್ ಏನಪ್ಪ, ಮೊನ್ನೆ ತಾನೇ ನಿತ್ಯಾಗೆ ಏನೂ ಆಗಿಲ್ಲ, ಇದೆಲ್ಲ ಲಾವಣ್ಯ ಮತ್ತು ಮಂಜುಳ ಪ್ಲ್ಯಾನ್ ಅಂದೆ, ಈಗ ನೋಡಿದ್ರೆ ಪ್ರಾಬ್ಲಮ್ ಇದೆ ಅಂತಿದ್ಯಾ ಅಂದರು. ಶರತ್, ಹೌದು ಡ್ಯಾಡಿ, ಪಾರಿಜಾತಗೆ ಹೀಗಾಗಿರೋದು ಇದೇ ಫಸ್ಟ್ ಟೈಮ್ ಅಲ್ಲ. ರಾಹುಲ್ ಕಡೆ ನೋಡಿ, ಶಿ ಈಸ್ ಸಫರಿಂಗ್ ಫ್ರಮ್ ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂದ. ರಾಹುಲ್ ಮತ್ತಷ್ಟು ಕೋಪದಲ್ಲಿ, ಏನು ಹೇಳ್ತಾ ಇದೆಯಾ ಶರತ್ ಅಂದ. ಶರತ್, ಹೌದು ರಾಹುಲ್, ಅವತ್ತು ಡಾಕ್ಟರ್ ಅಶ್ವಥ್ ಮನೆಗೆ ಬಂದಾಗ ಹೇಳಿದ್ದು ಅಂತ ಟೆರೆಸ್ ಮೇಲೆ ನಿಂತು ಮಾತಾಡಿದ ಬಗ್ಗೆ ಈ ಮಾತು ಮುಂದುವರಿಸ್ದ. ಡಾಕ್ಟರ್ ಅಶ್ವಥ್, ನಾನು ಕೇಳೋ ಕ್ವೆಶನ್ಸ್ಗೆ ಆನ್ಸರ್ ಮಾಡು ಅಂದರು. ಅವನು ಕೂಡ ಒಪ್ಕೊಂಡಿದ್ದ. ಅಶ್ವಥ್, ನಿತ್ಯ ಅವರು ಇತ್ತೀಚೆಗೆ ಒಬ್ಬರೇ ಇರೋಕೆ ಅಥವಾ ತಮ್ಮ ನೆರಳನ್ನು ನೋಡಿ ತಾವೇ ಹೆದರ್ಕೋತಾರಾ? ಶರತ್, ಹೌದು. ಅಶ್ವಥ್, ಅವರು ಅಪಾಯಕಾರಿ ವಸ್ತುಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ, ಗಮನಿಸಿದ್ದೀರಾ? ಲೈಕ್ ಇವಾಗ ನಾನು ಬಂದಾಗ ಲೈಟರ್ ಜೊತೆ ಆಟ ಆಡ್ತಿದ್ರಲ್ಲ, ಆ ರೀತಿ. ಶರತ್, ಹೌದು ಅಂದ. ಅವರು ನೀರು ಇರೋ ಕಡೆ ಜಾಸ್ತಿ ಹೋಗಲ್ಲ, ಗಮನಿಸಿದ್ದೀರಾ? ಶರತ್, ಹೌದು ಹೌದು. ಅಶ್ವಥ್, ಎಸ್ ಶೂರ್ ಶರತ್, ಅಗೇನ್ ಶೀಸ್ ಸಫರಿಂಗ್. ಅಶ್ವಥ್, ಎಸ್ ಶೂರ್ ಶರತ್, ಅಗೇನ್ ಶೀಸ್ ಸಫರಿಂಗ್ ಫ್ರಮ್ ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಆ್ಯಂಡ್ ಈ ಡಿಸಾರ್ಡರ್ ಕಾಣಿಸ್ಕೊಂಡಿರೋದು ಇದು ಮೊದಲನೇ ಸಲ ಅಲ್ಲ. ಶರತ್, ವಾಟ್, ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡರಾ? ಹಾಗಂದರೆ ಇದೊಂದು ಮಾನಸಿಕ ಸಮಸ್ಯೆ. ಒಬ್ಬ ವ್ಯಕ್ತಿ ಒಂದೇ ಟೈಮ್ನಲ್ಲಿ ಇಬ್ಬರು ಹಾಗೆ ಬಿಹೇವ್ ಮಾಡ್ತಾರೆ. ಅವ್ರ ಬಾಲ್ಯದಲ್ಲೋ ಅಥವಾ ಬೇರೆ ಯಾವ ಸಂದರ್ಭದಲ್ಲಿ ನಡೆದಿರೋ ಒಂದು ದುರ್ಘಟನೆಯಿಂದನೋ ಯಾರಿಗೂ ಹೇಳಲಾರದ ಒಂದು ವಿಷಯ ಅವ್ರ ಮನಸ್ಸಲ್ಲಿ ಆಳವಾಗಿ ಕೂತ್ಬಿಟ್ಟಿರುತ್ತೆ. ಅದು ಅವರನ್ನು ಭ್ರಮೆ ರೀತಿ ಕಾಡ್ತಾ ಇರುತ್ತೆ. ಇದರಿಂದ ಅವರು ಖಿನ್ನತೆಗೊಳಗಾಗಿರ್ತಾರೆ. ಇಂಥ ಸಮಸ್ಯೆಗೊಳಗಾದ ವ್ಯಕ್ತಿಗಳು ನೀರು, ಬೆಂಕಿ ಆ್ಯಂಡ್ ಅವರ ನೆರಳನ್ನು ನೋಡಿದ್ರೂ ಹೆದರ್ಕೊಳ್ತಾರೆ. ಅವ್ರು ಆದಷ್ಟು ಭ್ರಮೇಲಿ ಬದುಕೋಕೆ ಶುರು ಮಾಡ್ತಾರೆ. ಲೈಕ್ ತಾವು ಎಲ್ಲೋ ಇರ್ತಾರೆ, ಇನ್ನೆಲ್ಲೋ ಇದ್ದೀವಿ ಅನ್ಕೋತಾರೆ. ಅತಿಯಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇದರಿಂದ ಅತಿಯಾದ ತಲೆನೋವು, ಒತ್ತಡ ಉಂಟಾಗ್ತದೆ. ಅವ್ರ ಯೋಚನೆ ನೆಗೆಟಿವ್ ಆಗಿದ್ದರೆ ಅವ್ರು ಖಂಡಿತ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಮತ್ತು ರಿಯಾಕ್ಟ್ ಮಾಡ್ತಾರೆ. ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗಿಯೇ ಯೋಚನೆ ಮಾಡ್ತಾರೆ. ಒತ್ತಡ ಜಾಸ್ತಿ ಆದಷ್ಟು ಅವ್ರ ಮೇಲೆ ಅವರು ಕಂಟ್ರೋಲ್ ಕಳ್ಕೊತಾರೆ. ಅವರಿಗೆ ಗೊತ್ತಿಲ್ಲದೆ ಅವರು ತಮ್ಮ ಜೀವಕ್ಕೆ ತಾವೇ ಅಪಾಯ ತಂದುಕೊಳ್ಳೋ ಸಾಧ್ಯತೆ ಹೆಚ್ಚು. ಶರತ್ ತಬ್ಬಿಬ್ಬಾಗಿ, ನೋ ಅಶ್ವಥ್, ನನ್ನ ಪಾರಿಜಾತಗೆ ಏನೂ ಆಗಿಲ್ಲ, ಪ್ಲೀಸ್ ಇನ್ನೊಂದು ಸಲ ಕೌನ್ಸ್ಲಿಂಗ್ ಮಾಡು, ನಿನಗೇ ಗೊತ್ತಾಗುತ್ತೆ ಅಂದ. ಅಶ್ವಥ್, ಕಾಮ್ ಡೌನ್ ಶರತ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಸಿಚುಯೇಷನ್ ಬಟ್ ಇಟ್ಸ್ ಟ್ರೂ. ನಿತ್ಯ ಅವ್ರು ಹೇಳಿದ ಪ್ರಕಾರ ನೀವು ಅವರ ಮುಖ ನೋಡ್ತೇನೆ ಪ್ರೀತಿಸಿದ್ರಿ, ರೀಸೆಂಟಾಗಿ ಮದುವೆ ಆದ್ರಿ. ಅದಕ್ಕೂ ಮುಂಚೆ ಅವ್ರಿಗೆ ಏನಾಗಿತ್ತು ಅನ್ನೋದು ನಿಮಗೆ ಗೊತ್ತಾ ಶರತ್ ಅಂದರು. ಶರತ್, ಏನಾಗಿತ್ತು ಅಂದ. ಡಾಕ್ಟರ್ ಅಶ್ವಥ್, ನಿತ್ಯ ಅವ್ರಿಗೆ ಈ ಸಮಸ್ಯೆ ಕಾಣಿಸ್ಕೊಂಡಿರೋದು ಇದೇ ಮೊದಲ ಸಲ ಅಲ್ಲ ಅಂತ ಹೇಳಿದ್ದು ಯಾಕೆ ಅಂದರೆ, ನಿತ್ಯ ಅವರನ್ನು 2 ಇಯರ್ ಬ್ಯಾಕ್ ಇದೇ ಸಮಸ್ಯೆಗೆ ನಾನೇ ಕೌನ್ಸ್ಲಿಂಗ್ ಕೊಟ್ಟು ಟ್ರೀಟ್ ಮಾಡಿದ್ದೀನಿ ಅಂದರು. ಶರತ್ ಆಶ್ಚರ್ಯದಲ್ಲಿ, ವಾಟ್, ನಿತ್ಯ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದಾಳಾ? ಏನು ಹೇಳ್ತಾ ಇದ್ದೀರಾ ಅಶ್ವಥ್ ಅಂತ ತಡವರಿಸ್ತಾ ಕೇಳ್ದ. ಡಾಕ್ಟರ್ ಅಶ್ವಥ್, ಹೌದು ಶರತ್, 2 ಇಯರ್ ಬ್ಯಾಕ್ ಒಂದಿನ ದ ವರ್ಲ್ಡ್ ಹೆಲ್ತ್ ಡೇ, ವಿಶ್ವ ಆರೋಗ್ಯ ದಿನದ ಪ್ರಯುಕ್ತ ವಾಸವಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಫ್ರೀ ಹೆಲ್ತ್ ಚೆಕಪ್ಗೆ ಅಂತ ಕ್ಯಾಂಪ್ ಮಾಡಿದರು. ಎಲ್ಲ ಡಾಕ್ಟರ್ಗಳು ವಿಸಿಟ್ ಕೊಟ್ಟಿದ್ದರು, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಅಲ್ಲಿ ನಿತ್ಯ ಅವ್ರಿಗೆ ಟ್ರೀಟ್ ಮಾಡಿದ್ದೆ ನಾನು. ನನಗೆ ಇಂಥ ಕೇಸ್ ಕಾಮನ್, ಅದಕ್ಕೆ ಅಂಕಲ್ ಅದ್ರ ಬಗ್ಗೆ ಹೇಳಿದಾಗ ನನಗೇನು ವ್ಯತ್ಯಾಸ ಆಗಿಲ್ಲ. ಬಟ್ ಅವ್ರನ್ನ ನೋಡಿದ ಮೇಲೇ ಗೊತ್ತಾಗಿತ್ತು ಇವರನ್ನು ನೋಡಿದ್ದೀನಿ ಅಂತ ಅಂದರು. ಶರತ್, ಅಶ್ವಥ್, ಪಾರಿಜಾತ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ರೆ ನನ್ನ ಹತ್ರ ನೀವು ಯಾರು ಅಂತ ಗೊತ್ತೇ ಇಲ್ಲ ಅಂದ್ಲಲ್ಲ, ನಿಮ್ಮನ್ನು ಯಾಕೆ ಐಡೆಂಟಿಫೈ ಮಾಡಲಿಲ್ಲ ಅವಳು ಅಂದ.
ಡಾಕ್ಟರ್ ಅಶ್ವಥ್: ಯಾಕೆ ಅಂದರೆ ಅವರು ಅದನ್ನು ಮರ್ತಿರ್ತಾರೆ. ಇದನ್ನೂ ಅಷ್ಟೇ ಅಲ್ಲ, ಇನ್ನೂ ಹಲವಾರು ವಿಚಾರಗಳನ್ನ ಮರೆತುಕೊಳ್ತಾರೆ. ಆ್ಯಂಡ್ ನನಗೆ ಅನಿಸೋ ಪ್ರಕಾರ ಶೀ ಈಸ್ ಸೋ ಡಿಫ್ರೆಂಟ್ ಅನಿಸ್ತಾ ಇದೆ. ಯಾವುದೋ ಒಂದು ವಿಚಾರ ಅವ್ರ ಮನಸ್ಸಲ್ಲಿ ತುಂಬ ಸ್ಟ್ರಾಂಗಾಗಿ ಕೂತ್ಬಿಟ್ಟಿದೆ ಶರತ್. ಅದಕ್ಕೆ ಅವರು ಪದೇ ಪದೇ ಡಿಸ್ಟರ್ಬ್ ಆಗ್ತಾ ಇರೋದು. ಅದನ್ನು ಹೇಗಾದರೂ ಮಾಡಿ ಕಾಮಾಗಿ ಹೊರಗೆ ತರಬೇಕು. ಆ್ಯಂಡ್ ಲಿಸನ್ ಟು ಮೀ ಕೇರ್ಫುಲ್ಲಿ. ಶರತ್, ಅವ್ರನ್ನ ಆದಷ್ಟು ಪಾಸಿಟಿವ್ ಮೈಂಡ್ ಸೆಟ್ನಲ್ಲಿ ಇಡೋಕ್ಕೆ ಪ್ರಯತ್ನ ಮಾಡಿ. ಅವ್ರ ಮನಸ್ಸಲ್ಲಿ ಆಳವಾಗಿರೋ ವಿಚಾರ ಹೊರಗೆ ಬಂದರೆ ಶೀ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಹಾಗೆ ಆ ವಿಚಾರ ಅವ್ರ ಮನಸ್ಸಲ್ಲೇ ಉಳ್ಕೋತು ಅಂದರೆ ಅವರಿಗೆ ಮೆಂಟಲಿ ಶಾಕ್ ಆಗೋ ಸಾಧ್ಯತೆ ಇದೆ. ಬೈ ಚಾನ್ಸ್ ಮೆಂಟಲ್ ಸ್ಟ್ರೋಕ್ ಆದರೆ ಅವ್ರನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ. ಸೈಂಟಿಫಿಕಲಿ ಮೆಂಟಲ್ ಸ್ಟ್ರೋಕ್ ಆದವರು ಬದುಕಿರೋದಕ್ಕಿಂತ ಸತ್ತವರೇ ಹೆಚ್ಚು. ಸೊ ಈ ಟೈಮ್ನಲ್ಲಿ ನೀವೇ ಅವ್ರ ಜೊತೆ ಇರಿ. ಆದಷ್ಟು ಬೇಗ ಅವ್ರ ಮನಸ್ಸಲ್ಲಿರೋ ಆ ವಿಚಾರ ಏನು ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ರು. ಅಂತ ಹೇಳ್ತಾ ಅವಳ ಸಮಸ್ಯೆ ಗೊತ್ತಿರದ ದರಿದ್ರ ಲಾವಣ್ಯ ಮತ್ತು ಮಂಜುಳಾ ಇನ್ನಷ್ಟು ಹುಟ್ಟಾಕಿದ್ರು. ಆಗ ಪಾರಿಜಾತ ಮತ್ತಷ್ಟು ಒತ್ತಡಕ್ಕೆ ಒಳಗಾಗಿದ್ದಾಳೆ. ಆಗಲೇ ನಮಗೆ ಈ ಸಮಸ್ಯೆ ಬಗ್ಗೆ ಗೊತ್ತಾಗಿದ್ದು. ಚಂದ್ರಶೇಖರ್: ಅಲ್ಲಪ್ಪ, ಇಷ್ಟೆಲ್ಲ ಇದ್ದರೂ ನಮ್ಮ ಹತ್ರ ಬೇಗ ರಿಕವರ್ ಆಗ್ತಾಳೆ ಅಂತ ಹೇಳಿದ್ರು ಅಂತ ಸುಳ್ಳು ಹೇಳ್ದ ಅಂದರು. ಶರತ್: ಹೌದು ಅಂತ ತಲೆ ಅಲ್ಲಾಡಿಸಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನಾನು ಒಬ್ಬನೇ ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಅವಳೇ ಒಂದು ದಿನ ರಾತ್ರಿ ನಿದ್ದೆಲಿ ಕನ್ವರಿಸ್ತಾ ಜೋರಾಗಿ ಸತ್ಯ ಹೆಸರು ಹೇಳ್ತಾ ಬೆಚ್ಚಿ ಬಿದ್ದಿದ್ಲು. ಆಗಲೇ ಗೊತ್ತಾಗಿದ್ದು ಅವಳು ಈ ಪರಿಸ್ಥಿತಿಗೆ ಸತ್ಯ ದೂರ ಇರೋದೇ ಕಾರಣ. ಹೇಗಾದರೂ ಸರಿ ಸತ್ಯನ ಹುಡುಕಿ ನನ್ನ ಪಾರಿಜಾತ ಕಣ್ಮುಂದೆ ತಂದು ನಿಲ್ಲಿಸ್ಬೇಕು ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ಅಂತ ಮೌನ ತಾಳಿದ್ದ. ಲತಾ: ಛೇ, ಎಲ್ಲ ನನ್ನಿಂದನೇ ಆಗಿತ್ತು. ನಾನು ಸುಮ್ಮನೆ ಇದ್ದಿದ್ರೆ ಆಗ್ತಾಯಿತ್ತು. ಡಾಕ್ಟರ್ ಕರೆಸಿದ್ದು ನಿನ್ನ ಗಂಡ ಅಂತ ಹೇಳಿ ತಪ್ಪು ಮಾಡಿದೆ. ಅದಕ್ಕೆ ಅವಳು ಅವತ್ತು ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ದು ಅಂದ್ಲು. ರಾಹುಲ್: ಏನು, ನನ್ನ ಪುಟ್ಟ ದೇವತೆ ಸೂಸೈಡ್ ಅಟೆಂಪ್ಟ್ ಮಾಡಿದ್ಲಾ? ನೋಡಿದ್ಯಾ ಶ್ರುತಿ, ಇವರೆಲ್ಲ ಇವಾಗ ಒಂದೊಂದೇ ಸತ್ಯನ ಹೇಗೆ ಬಾಯಿ ಬಿಡ್ತಾ ಇರೋದು. ಆವಾಗಲೇ ಸೂಸೈಡ್ ಮಾಡ್ಕೊಳ್ಳೋಕ್ಕೆ ಹೊರಟಿದ್ಲಾ ಅಥವಾ ಹುಚ್ಚಿ ಆಗೋದ್ಲು ಅಂದ್ಕೊಂಡು ನೀವೇ ಏನಾದರೂ. ಅಷ್ಟರಲ್ಲಿ ಶರತ್ ಜೋರಾಗಿ ರಾಹುಲ್ ಅಂತ ಕಿರ್ಚಿ, ನಿಮಗೆ ಮಾತ್ರ ನೋವಾಗ್ತಾ ಇರೋದಲ್ಲ ರಾಹುಲ್, ನನ್ನ ಪಾರಿಜಾತ ಬಗ್ಗೆ ನಿಮಗಿಂತ ಜಾಸ್ತಿನೇ ಕಾಳಜಿ ಪ್ರೀತಿ ನನಗಿದೆ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಂದ. ರಾಹುಲ್ ಕೋಪದಲ್ಲಿ: ಎಲ್ಲಿದೆ ಹಾಂ, ಇದ್ದರೆ ಯಾಕೆ ಅವಳನ್ನು ಸೇಫಾಗಿ ನೋಡ್ಕೊಂಡಿಲ್ಲ ನೀವು ಅಂತ ಹೇಳ್ತಾ ಮಾತಿಗೆ ಮಾತು ಬೆಳೆಯೋಕ್ಕೆ ಶುರುವಾಯಿತು. ಶ್ರುತಿ ಮಧ್ಯಕ್ಕೆ ಬಂದು: ರಾಹುಲ್, ಏನಿದು, ನೀವೇ ಹೀಗೆ ಕಿತ್ತಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಶರತ್ ಕಡೆ ತಿರುಗಿ: ಏನು ಸರ್, ಅವರೇನೋ ಆವೇಶದಲ್ಲಿ ಕೂಗಾಡ್ತಾ ಇದ್ದಾರೆ, ನೀವೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಈ ಟೈಮ್ನಲ್ಲಿ ಇಬ್ಬರು ಸೇರಿ ನಿತ್ಯನ ಹುಡ್ಕೋದು ಬಿಟ್ಟು ಏನಿದು. ಈಗ ನಮಗೆ ತಪ್ಪು ಯಾರಿಂದ ಆಯಿತು ಅನ್ನೋಕ್ಕಿಂತ ನಿತ್ಯ ಸೇಫಾಗಿ ಸಿಗೋದು ಮುಖ್ಯ. ಅವಳನ್ನು ಯಾರು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅವಳನ್ನು ಕರ್ಕೊಂಡು ಬರಬೇಕು. ಅದು ಬಿಟ್ಟು ಕೈ ಮಿಲಾಯಿಸೋಕೆ ಹೊರಟಿದ್ದೀರಾ ಅಂತ ರೇಗಿದ್ಲು. ರಾಹುಲ್ ಆ್ಯಂಡ್ ಶರತ್ ಇಬ್ಬರು ಒಂದು ಕ್ಷಣ ಯೋಚಿಸಿ ಶ್ರುತಿ ಹೇಳಿದ್ದು ಸರಿ ಅನಿಸಿ, ಸಾರಿ ರಾಹುಲ್ ಅಂದ ಶರತ್. ರಾಹುಲ್: ನಾನು ದುಡುಕ್ಬಿಟ್ಟೆ, ಸಾರಿ ಶರತ್ ಅಂದ. ರಾಹುಲ್ನ ಕೋಪ ಲಾವಣ್ಯ ಕಡೆ ತಿರುಗಿತು. ಇದಕ್ಕೆಲ್ಲ ಖಂಡಿತ ಆ ಅಪ್ಪ ಮಗಳೇ ಕಾರಣ. ಅವರಿಬ್ಬರನ್ನು ಮಾತ್ರ ಜೀವಂತವಾಗಿ ಬಿಡಲ್ಲ. ಇಷ್ಟು ದಿನ ನಿತ್ಯ ಹೇಳಿದ್ಲು ಅಂತ ಸುಮ್ಮನೆ ಬಿಟ್ಟು ತಪ್ಪು ಮಾಡಿದೆ. ಇವತ್ತು ಅವಳನ್ನು ಹುಟ್ಟಲಿಲ್ಲ ಅನಿಸಿಲ್ಲ ಅಂದರೆ ಅಂದ್ಕೊಂಡು ಹೊರಡೋಕೆ ಮುಂದಾದ. ಅಷ್ಟರಲ್ಲಿ ಶರತ್ಗೆ ಶಶಾಂಕ್ ಇಂದ ಕಾಲ್ ಬರುತ್ತೆ. ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿ, ಹೆಲೋ ಹೇಳಿ ಶಶಾಂಕ್ ಅಂದ. ಆ ಕಡೆಯಿಂದ: ಸರ್, ನಿಮ್ಮ ಮನೆ ಹತ್ರ ಪಾಸ್ ಆಗಿರೋ ಕಾರ್ಗಳ CCTV ಫುಟೇಜ್ ಕಳಿಸಿದ್ರಲ್ಲ, ಅದರಲ್ಲಿ ಒಂದು ಸೇಮ್ ಕಾರು ಬೆಂಗಳೂರಿನ ಹೊರವಲಯದ ಹತ್ರ ಒಂದು ಕೆರೆ ಪಕ್ಕದಲ್ಲಿ ಒಂದು ಕಾರ್ ಸೆಡ್ಡಿನ ಅಂತೆ ಅಲ್ಲಿ ಆ ಕಾರ್ ಕಂಡು ಬಂದಿದೆ ಅನ್ನೋ ಮಾಹಿತಿ ಬಂದಿದೆ. ನಮಗೇನೋ ನಿತ್ಯ ಮೇಡಮ್ನ ಅದೇ ಕಾರಲ್ಲಿ ಎತ್ಕೊಂಡು ಹೋಗಿರೋ ಸಾಧ್ಯತೆ ಹೆಚ್ಚು ಅನಿಸ್ತಾ ಇದೆ. ನಾವಲ್ಲಿಗೆ ಬೇಗ ಹೋದರೆ ನಿತ್ಯ ಮೇಡಮ್ ಸಿಗಬಹುದು ಅಂದರು. ಶರತ್: ಹೌದಾ, ಹಾಗಾದರೆ ಈಗಲೇ ಬರ್ತಿದ್ದೀನಿ ಶಶಾಂಕ್ ಅಂದ. ತಕ್ಷಣ ಕಾಲ್ ಕಟ್ ಮಾಡಿ ರಾಹುಲ್ ಕಮಾನ್ ಅಂತ ಇಬ್ಬರು ಹೊರಟರು. ಆದರೆ ಹೊರಗೆ ಕಾಲಿಡ್ತಿದ್ದಂತೆ ನಾನಾ ನೀನಾ ಅನ್ನೋ ಹಾಗೆ ನೂಕುನುಗ್ಗಲಿನ ಅವರನ್ನು ಮೀಡಿಯಾದವರು ಸುತ್ತುವರೆದು: ಶರತ್ ಸರ್, ನಿಮ್ಮ ಮೇಡಮ್ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ? ಅವ್ರ ಕಿಡ್ನ್ಯಾಪ್ ಹಿಂದೆ ಇರೋ ಉದ್ದೇಶ ಏನಿರಬಹುದು? ಇದರಿಂದ ಲಾವಣ್ಯ ಅವರ ಕೈವಾಡ ಇದೆ ಅನ್ನೋ ಸುದ್ದಿಯಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೀಗೆ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ರಾಹುಲ್: ನೋಡಿ,
ಪ್ಲೀಸ್, ನಮಗೆ ಇನ್ನೂ ನಿತ್ಯ ಸಿಕ್ಕಿಲ್ಲ, ಇನ್ನೂ ಹುಡುಕಾಡ್ತಲಿದ್ದೀವಿ. ಅವಳು ಸಿಕ್ಕ ಕೂಡಲೇ ಖಂಡಿತ ನಿಮಗೆ ವಿಷಯ ತಿಳಿಸ್ತೀವಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅವರಿಗೆ ತೊಂದರೆ ಕೊಡಬೇಡಿ, ಪ್ಲೀಸ್ ಕೋಆಪ್ರೇಟ್ ಮಾಡಿ ಅಂತ ಹೇಳಿ ಅಲ್ಲಿಂದ ಶರತ್ ಜೊತೆ ಕಾರಲ್ಲಿ ಹೊರಟರು. ಹಾಗಾದರೆ ನಿತ್ಯಗೆ ಮಲ್ಟಿಪಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಇರೋದು ಸತ್ಯನಾ? ಇವಾಗ ಶಶಾಂಕ್ ಹೇಳಿರೋ ಹಾಗೆ ಆ ಕಾರಲ್ಲಿ ನಿತ್ಯ ಇರ್ತಾಳಾ? ರಾಹುಲ್ಗೆ ಶರತ್ಗೆ ನಮ್ಮ ನಿತ್ಯ ಸಿಗ್ತಾಳಾ? ಇದನ್ನೆಲ್ಲ ನಾವು ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.